ನಮಸ್ಕಾರ. ನಾನು ಪ್ರೊಫೆಸರ್ ಸೌಭಾಗ್ಯ. ಒಬ್ಬ ಉತ್ತಮ ಜನನಾಯಕ ಅಂದರೆ ಹೇಗಿರಬೇಕು? ಉದ್ಯಾನದಲ್ಲಿ, ಹೂದೋಟದಲ್ಲಿ ಒಬ್ಬ ಮಾಲಿ ಇದ್ದ ಹಾಗೆ ಅವನು ಹೇಗೆ ಗಾರ್ಡನ್ನಲ್ಲಿರೋ, ಉದ್ಯಾನದಲ್ಲಿರೋ ಹೂ ಗಿಡಗಳನ್ನು ಹೇಗೆ ಕಾಪಾಡ್ತಾನೆ, ಹೇಗೆ ರಕ್ಷಣೆ ಮಾಡ್ತಾನೆ, ಎಷ್ಟೊಂದು ಪ್ರೀತಿಯಿಂದ ಬಾಡದಂತೆ, ರೋಗ ಬೀಳದಂತೆ, ಯಾವುದೇ ರೀತಿಯಲ್ಲಿ ಧಕ್ಕೆ ಆಗದಂತೆ ಎಷ್ಟೊಂದು ಕೇರ್ಫುಲ್ಲಾಗಿ ಹೂ ಗಿಡಗಳನ್ನು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ, ಹೂಗಳು ಯಾವುದೇ ಬಣ್ಣದಿರಲಿ ಎಷ್ಟೊಂದು ಕೇರ್ಫುಲ್ಲಾಗಿ ಅವನು ನೋಡ್ಕೋತಾನಲ್ಲ, ಹಾಗೆ ಒಬ್ಬ ಜನನಾಯಕನಾದವನ ಕರ್ತವ್ಯ ಹೀಗೆ ಇರಬೇಕು. ಅವನು ಜನರಲ್ಲಿ ಭೇದ ಭಾವ ಮಾಡದೆ, ಬಡವರೇ ಇರಲಿ ಶ್ರೀಮಂತರೇ ಇರಲಿ, ಯಾವ ಜಾತಿ ಧರ್ಮದೇ ಇರಲಿ, ಜಾತಿ ಭೇದ ಭಾವ, ಆಮೇಲೆ ಭಾಷೆ ಭೇದ ಭಾವ, ಯಾವುದೇ ಥರದ ಭೇದ ಭಾವಗಳನ್ನು ಮಾಡದೆ ಅವರೆಲ್ಲರಿಗೂ ಕೇರ್ಫುಲ್ಲಾಗಿ ಅವರ ಭಾವನೆಗಳಿಗೆ ಸ್ಪಂದಿಸಬೇಕೇ ಹೊರತು ಭೇದ ಭಾವಗಳನ್ನು ಜನರಲ್ಲಿ ಮೂಡಿಸಬಾರದು. ಅಂಥ ಜನನಾಯಕ ನಮಗೆ ಬೇಕು. ಅದು ಸಿಗುವುದು ಎಲ್ಲಿ ಗೊತ್ತಾ? ಪ್ರಜಾಕೀಯ ಪಕ್ಷದಲ್ಲಿ, ಉತ್ತಮ ಪ್ರಜಾಕೀಯ ಪಕ್ಷದಲ್ಲಿ. ಈ ಪಕ್ಷಕ್ಕೆ ಮತ ಕೊಟ್ಟು ಬೆಳೆಸಿ, ಗೆಲ್ಲಿಸಿ, ಉಳಿಸಿ. ನಿಮ್ಮ ಕನಸುಗಳನ್ನು ನನಸಾಗಿ ಮಾಡಿಕೊಳ್ಳಿ. ನೀವು ಒಳ್ಳೆಯ ಆಟಗಾರರಾಗಬೇಕೇ ಹೊರತು ಆಟದ ವಸ್ತು ಆಗಬಾರದು. ಖಿಲಾಡಿ ಬನೋ, ಖಿಲೋನಾ ನಹಿ. ನಮಸ್ಕಾರ.